ನಮಸ್ಕಾರ ವೀಕ್ಷಕರೇ. ಇವತ್ತು ತಮ್ಮೆದುರಿಗೆ ಒಂದು ಹೊಸ ವಿಷಯವನ್ನು ತಂದಿದ್ದೇನೆ. ಹೊಸ ವಿಷಯ ಏನಂದರೆ ಮೊಬೈಲ್ ಮತ್ತು ಮುದ್ದಿನ ಮಕ್ಕಳು. ಈಗಿನ ದಿವಸಗಳಲ್ಲಿ ಮೊಬೈಲ್ ಜೊತೆಗೆ ಮುದ್ದಿನ ಮಕ್ಕಳ ಸಂಬಂಧ ಅತಿಯಾಗಿದೆ. ಮೊಬೈಲ್ನ ಆಗುಹೋಗುಗಳು ಮಕ್ಕಳ ಮೇಲೆ ಏನೆಂಬುದನ್ನು ಈಗ ತಿಳಿದುಕೊಳ್ಳೋಣ. ಮೊಬೈಲ್ನಿಂದ ಮಕ್ಕಳು ದೂರದಲ್ಲಿರುವ ಕುಟುಂಬದವರ ಜೊತೆಗೆ ಸಂಪರ್ಕವನ್ನು ಸುಲಭವಾಗಿ ಕಲ್ಪಿಸಿಕೊಳ್ಳಬಹುದು. ಆನ್ಲೈನ್ ಶಿಕ್ಷಣವನ್ನು ಸುಲಭವಾಗಿ ಪಡೆದುಕೊಳ್ಳಬಹುದು ಮತ್ತು ಹೊಸ ಹೊಸ ವಿಷಯಗಳನ್ನು ಕೂಡ ಕಲಿತುಕೊಳ್ಳಬಹುದು. ಆದರೆ ಮೊಬೈಲ್ನಿಂದ ಕೆಲವು ದುಷ್ಪರಿಣಾಮಗಳು ಕೂಡ ಉಂಟಾಗುತ್ತವೆ. ಅವೇನೆಂದರೆ ಮಕ್ಕಳಲ್ಲಿ ಕಣ್ಣಿನ ಸಮಸ್ಯೆ ಉಂಟಾಗಬಹುದು. ಅವರ ದೈಹಿಕ ಚಟುವಟಿಕೆಗಳು ಮೊಬೈಲ್ ಬಳಸುವುದರಿಂದ ಕಡಿಮೆ ಆಗ್ತಾ ಹೋಗ್ತವೆ. ಹೊರಗಡೆ ಹೋಗಿ ಆಟಪಾಠಗಳನ್ನು ಆಡುವುದು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ನಿದ್ರೆಯೂ ಕೂಡ ಕಡಿಮೆ ಆಗುವ ಸಂಭವ ಇದೆ. ಹಾಗಾಗಿ ಪಾಲಕರು ಈ ವಿಷಯದ ಬಗ್ಗೆ ಹೆಚ್ಚಿನ ಗಮನವನ್ನು ವಹಿಸುವುದು ಬಹಳ ಮುಖ್ಯವಾಗಿದೆ. ಪೋಷಕರು ಮಕ್ಕಳಲ್ಲಿ ಮೊಬೈಲನ್ನು ಕೊಟ್ಟಾಗ ಅವರು ಏನು ನೋಡ್ತಿದ್ದಾರೆ ಎನ್ನುವುದನ್ನು ಗಮನಿಸುವುದು ಬಹಳ ಮುಖ್ಯವಾಗಿದೆ. ಮೊಬೈಲ್ ಒಂದು ಉಪಯುಕ್ತವಾದ ಸಾಧನ. ಅದರ ಸದ್ಬಳಕೆ ಅಂದರೆ ಸರಿಯಾದ ಬಳಕೆ ಮತ್ತು ಮಿತವಾದ ಬಳಕೆ ಮಕ್ಕಳಲ್ಲಿ ಪ್ರಗತಿಯನ್ನು ಕಾಣುವುದರಲ್ಲಿ ಸಂದೇಹವಿಲ್ಲ. ನನ್ನ ಈ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ವೀಕ್ಷಕರೇ. ನಮಸ್ಕಾರ.